ಎಲ್ಲರಿಗೂ ನಮಸ್ಕಾರ. ಶುಭ ಸಂಜೆ. ನಾನು ಕಲ್ಪನಾ ಸುರೇಶ್ ಜೈನ್, ಮೈಸೂರು. ಮಾನ್ಯ ಗುಂಡಪ್ಪನವರ ಬಗ್ಗೆ ಒಂದೆರಡು ಮಾತುಗಳು. DVG ಎಂದೇ ಖ್ಯಾತ ಹೆಸರಾಂತರಾಗಿರುವ ಮಾನ್ಯ ಗುಂಡಪ್ಪನವರು ರಚಿಸಿರುವ ಕಗ್ಗಗಳ 4 ಸಾಲುಗಳ ಮೂಲಕ ಕನ್ನಡ ಕಾವ್ಯಲೋಕವನ್ನು ಸೃಷ್ಟಿಸಿ ಎಲ್ಲರಿಗೂ ತಿಳಿಸಿ ಹೇಳಿದ್ದಾರೆ. ನಮ್ಮ ಕನ್ನಡದ ಭಗವದ್ಗೀತೆ ಎಂದೇ ಪ್ರಖ್ಯಾತವಾಗಿರುವ ಮಂಕುತಿಮ್ಮನ ಕಗ್ಗ DVGಯವರ ಅಮೂಲ್ಯ ಕಾವ್ಯ ಸಂಗ್ರಹವಾಗಿದೆ. ಜೀವನದ ಆಂತರಿಕ ಶಾಂತಿ ಮತ್ತು ಪ್ರಜ್ಞೆಯ ಪಾಠಗಳನ್ನು ಈ ಕಗ್ಗಗಳು ಕಲಿಸುತ್ತವೆ. ಇಲ್ಲಿ ನಾನು DVG ಅವರ ಕೆಲವು ಕಗ್ಗದ ಪದ್ಯಗಳನ್ನು ವಿಶ್ಲೇಷಿಸಿ ಅದರ ಅರ್ಥ ಮತ್ತು ಜೀವನದ ಪಾಠಗಳನ್ನು ನನಗೆ ತಿಳಿದಷ್ಟು ಸುಲಭವಾಗಿ ವಿವರಿಸಲು ಪ್ರಯತ್ನಿಸಿದ್ದೇನೆ. DVG ಅವರ ಕಗ್ಗಗಳು ಪ್ರಸಿದ್ಧವಾಗಲು ಕಾರಣ ಈ 4 ಸಾಲುಗಳಲ್ಲಿ ಅಡಗಿರುವ ಅರ್ಥಗರ್ಭಿತವಾದ ಭಾವಾರ್ಥ. ಇದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು ತಿಳಿದುಕೊಂಡರೆ ನಾವೇ ಧನ್ಯರು ಎಂದು ಹೇಳಲು ಇಷ್ಟಪಡುತ್ತೇನೆ. ಮುಂದೆ ನಾನು ಹೇಳುವ 7 ದಿನವೂ ಕಗ್ಗದ ವಾಚನೆ ಹಾಗೂ ಭಾವಾರ್ಥಗಳನ್ನು ಕೇಳಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ಧನ್ಯವಾದಗಳು. ಕಗ್ಗದ ವಾಚನೆ ಹಾಗೂ ಭಾವಾರ್ಥ. ಕಗ್ಗದ ಸಂಖ್ಯೆ 917. ಮಾನ್ಯ DVGಯವರು ನಗುವಿನ ಬಗ್ಗೆ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಅಂದರೆ ಆ 4 ಸಾಲುಗಳಲ್ಲಿ ಅಷ್ಟು ಚೆನ್ನಾಗಿ ಅರ್ಥಗರ್ಭಿತವಾಗಿ ವರ್ಣನೆ ಮಾಡಿದ್ದಾರೆ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದತಿಶಯದ ಧರ್ಮ. ನಗುವ ನಗಿಸುವ, ನಗಿಸಿ ನಗುತ್ತ ಬಾಳುವ. ನಗುವ ನಗಿಸುವ, ನಗಿಸಿ ನಗುತ್ತ ಬಾಳುವ. ವರವಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ವರವಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಮಂಕುತಿಮ್ಮ, ಮಂಕುತಿಮ್ಮ. ಈ 4 ಸಾಲುಗಳು ಎಷ್ಟು ಚೆನ್ನಾಗಿದೆ ನೋಡಿ. ನಗು ಸಹಜದ ಧರ್ಮ. ಹೌದು, ನಗು ಅನ್ನೋದು ಸಹಜವಾಗಿ ಎಲ್ಲರೂ ನಗುವಂಥದ್ದು. ನಗಿಸುವುದು ಪರಧರ್ಮ. ಬರೀ ನಾವು ನಗದಲ್ಲ, ಇನ್ನೊಬ್ಬರನ್ನು ನಗಿಸ್ಬೇಕಂತೆ. ಪರಧರ್ಮ. ಅವರು ನಗ್ತಾ ಇದ್ರೆ ನಾವು ಖುಷಿ ಪಡ್ತೀವಿ. ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ. ಅವ್ರನ್ನ ನಗಿಸ್ಬಿಟ್ಟು ಅವ್ರು ನಗೋದನ್ನ ಕೇಳ್ತಾ ನಾವು ನಗೋದು ತುಂಬ ಅತಿಶಯವಾದಂತಹ ಧರ್ಮ. ನಗುವ ನಗಿಸುವ, ನಾವು ನಗ್ನಗ್ತಾ ಇನ್ನೊಬ್ಬರನ್ನು ನಗಿಸುವಂತಹ, ನಗಿಸಿ ನಗುತ್ತ ಬಾಳುವ, ಅವ್ರನ್ನೆಲ್ಲ ನಗಿಸಿ ನಾವು ನಗುತ್ತಾ ಬಾಳುವಂತಹ ವರವಮಿಗೆ ನೀನು ಬೇಡಿಕೊಳ್ಳು ಮಂಕುತಿಮ್ಮ. ಅಂಥ ವರವನ್ನು ಕೊಡು ದೇವ ಅಂತ ನಾವು ದೇವ್ರನ್ನ ಪ್ರಾರ್ಥಿಸ್ಕೋಬೇಕಂತೆ. ಕೆಲವರು ನಗೋದೇ ಇಲ್ಲ, ಯಾವಾಗಲೂ ಏನೋ ಕಳ್ಕೊಂಡಿರೋರ ಥರ ಸೀರಿಯಸ್ ಆಗಿರ್ತಾರೆ. ನಾವು ಎಷ್ಟು ನಗ್ನಗ್ತಾ ಇರ್ತೀವಿ, ನಾವು ಅಷ್ಟು ಆರೋಗ್ಯವಾಗಿರ್ತೀವಂತೆ. ನಾವು ಒಂದು ಹಾಡು ಹೇಳಿ ನಗ್ನಗ್ತಾ ಹಾಡಬೇಕು, ಅದು ಕೇಳಕ್ಕೆ ಚೆನ್ನಾಗಿರುತ್ತೆ. ಯಾವಾಗಲೂ ಮಾತಾಡುವಾಗ ನಾವು ನಗ್ನಗ್ತಾ ಮಾತಾಡಬೇಕು. ಅವಾಗ ಎಲ್ಲರೂ ಅಂತಾರೆ, ಯಾವಾಗಲೂ ನಗ್ನಗ್ತಾ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಲ್ವಾ ಇವರು ಅಂತ. ಅದಕ್ಕೆ ಯಾವಾಗಲೂ ನಗ್ನಗ್ತಾ ಇರಬೇಕು. ನಾನು ಸಾಮಾನ್ಯವಾಗಿ ಪ್ರಾಣೇಶ್ ಅವ್ರದ್ದು ಮತ್ತು ಕೃಷ್ಣೇಗೌಡ ಅವ್ರದ್ದು ಇಂಥ ಹಾಸ್ಯ ಚಕ್ರವರ್ತಿಗಳ ವಿಡಿಯೋಸ್ನ ತುಂಬ ನೋಡ್ತೀನಿ. ಅದನ್ನು ನೋಡ್ತಾನೆ ನನಗೇ ಗೊತ್ತಿಲ್ಲದಲೆ ನಾನು ಅಷ್ಟು ಜೋರಾಗಿ ನಗ್ತಾ ಎಂಜಾಯ್ ಮಾಡ್ತೀನಿ. ಅದಕ್ಕೆ ಯಾವಾಗಲೂ ಇಂಥ ವೀಡಿಯೋಸ್ಗಳನ್ನ ನಾವು ನೋಡಬೇಕು.
ಆ ಒಂದಿದ್ರಲ್ಲಿ ನಾವು ನಗದ ಕಾಲ ಕಳಿಬೇಕು. ಇದನ್ನೇ ಮಾನ್ಯ ಡಿ ವಿ ಜಿಯವರು 4 ಸಾಲುಗಳಲ್ಲಿ ಅತ್ಯದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಈ 4 ಸಾಲುಗಳನ್ನು ವರ್ಣಿಸಿ ನಿಮ್ಮೆಲ್ಲರ ಜೊತೆನೂ ಹಂಚ್ಕೊಂಡಿದ್ದೀನಿ. ನನಗೇನು ತುಂಬ ವಾಚನ ಮಾಡೋಕ್ಕೆ ಬರೋದಿಲ್ಲ, ಆದರೂ ಇದನ್ನು ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹಂಚ್ಕೊಂಡಿದ್ದೀನಿ. ತಪ್ಪೇನಾದರೂ ಇದ್ದಲ್ಲಿ ಕ್ಷಮೆ ಇರಲಿ. ಎಲ್ಲರಿಗೂ ವಂದನೆಗಳು.